ಡಿಜಿಟಲ್ ಯುಗದಲ್ಲಿ ಮಣ್ಣಿನ ಸಂಸ್ಕೃತಿ ಮರೆಯಾಗುತ್ತಿದೆ. ಮಣ್ಣಿನ ಮಡಿಕೆಗಳಲ್ಲಿ ಆಹಾರ ತಯಾರಿಸುತ್ತಿದ್ದ ಪದ್ಧತಿಯು ಬದಲಾಗಿದೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಮಣ್ಣಿನ ಮಡಿಕೆ ತಯಾರಿಸುವ ಮೂಲಕ ಮಣ್ಣಿನ ಮಹತ್ವ ಸಾರುವ ವಿಭಿನ್ನ ಕಾರ್ಯಕ್ರಮವೊಂದು ನಡೆಯಿತು. ಚಿತ್ರಪಾಡಿಯ ಪಿಎಂ ಶ್ರೀ ಶಾಲೆಯ ಮಕ್ಕಳ ಕೈಯಲ್ಲಿ ಅರಳಿದ ಮಣ್ಣಿನ ಕಲೆ ಹೇಗಿತ್ತು ಅನ್ನೋದನ್ನ ನೀವೇ ನೋಡಿ. ಮಡಿಕೆ ಮಾಡೋಣ ಬನ್ನಿರಿ ಮಕ್ಕಳೇ ನೀವು, ಮಡಿಕೆ ಮಾಡೋಣ ಬನ್ನಿರಿ, ಮಡಿಕೆ ಮಾಡೋಣ ಬನ್ನಿರಿ ಮಕ್ಕಳೇ ನೀವು, ಮಡಿಕೆ ಮಾಡೋಣ ಬನ್ನಿರಿ. ಅನ್ನವು ಬರುವುದು ಭತ್ತದಿಂದ, ಭತ್ತ ಬೆಳೆಯುವುದು ಮಣ್ಣಿನಿಂದ. ಅನ್ನವು ಬರುವುದು ಭತ್ತದಿಂದ, ಭತ್ತ ಬೆಳೆಯುವುದು ಮಣ್ಣಿನಿಂದ. ಮಣ್ಣು ಎಂದರೆ ತೆಗಳಬೇಡಿ ಮಣ್ಣಿನಿಂದ ಎಲ್ಲವೂ ನೋಡಿ. ಮಡಿಕೆ ಮಾಡೋಣ ಬನ್ನಿರಿ ಮಕ್ಕಳೇ ನೀವು, ಮಡಿಕೆ ಮಾಡೋಣ ಬನ್ನಿರಿ. ಹೂವು ಬೇಕು ದೇವರ ಪಾದಕ್ಕೆ, ಮುಡಿಗೆ ಬೇಕು ಹೂವಿನ ಮಾಲೆಯು. ಹೂವು ಬೇಕು ದೇವರ ಪಾದಕ್ಕೆ, ಮುಡಿಗೆ ಬೇಕು ಹೂವಿನ ಮಾಲೆಯು. ಹೂವು ಬರಲು ಮಣ್ಣು ಬೇಕು, ಮಣ್ಣು ಎಂದು ತೆಗಳಬೇಡಿ ಮಣ್ಣಿನಿಂದ ಎಲ್ಲವೂ ನೋಡಿ. ಮಡಿಕೆ ಮಾಡೋಣ ಬನ್ನಿರಿ ಮಕ್ಕಳೇ ನೀವು, ಮಡಿಕೆ ಮಾಡೋಣ ಬನ್ನಿರಿ. ಫಾರಿನ್ ಹಣ್ಣು ಎನ್ನುತ್ತೇವೆ, ದೇಶದ ಹಣ್ಣು ಎನ್ನುತ್ತೇವೆ. ಫಾರಿನ್ ಹಣ್ಣು ಎನ್ನುತ್ತೇವೆ, ದೇಶದ ಹಣ್ಣು ಎನ್ನುತ್ತೇವೆ. ಹಣ್ಣು ಬೆಳೆಯಲು ಮಣ್ಣು ಬೇಕು, ಮಣ್ಣು ಎಂದು ತೆಗಳಬೇಡಿ ಮಣ್ಣಿನಿಂದ ಎಲ್ಲವೂ ನೋಡಿ. ಮಡಿಕೆ ಮಾಡೋಣ ಬನ್ನಿರಿ ಮಕ್ಕಳೇ ನೀವು, ಮಡಿಕೆ ಮಾಡೋಣ ಬನ್ನಿರಿ. ಕೈಯಲ್ಲಿ ಮಣ್ಣಿನ ಮಡಿಕೆ ತಯಾರಿಸುತ್ತಿರುವ ಮಕ್ಕಳ ಜೊತೆ ಮಡಿಕೆ ತಯಾರಿಸಿ ಸಂಭ್ರಮಿಸುತ್ತಿರೋ ಶಿಕ್ಷಕರು, ಕುಶಲಕರ್ಮಿಗಳ ಕಲೆ ಕಂಡು ನಿಬ್ಬೆರಗಾಗಿರೋ ಪುಟಾಣಿಗಳು. ಇಂಥ ಅಪರೂಪದ ದೃಶ್ಯ ಕಂಡು ಬಂದಿದ್ದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಚಿತ್ರಪಾಡಿಯಲ್ಲಿರುವ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಮರೆಯಾಗುತ್ತಿರೋ ಮಣ್ಣಿನ ಕಲೆಯ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಸಿಡಬ್ಲ್ಯೂಸಿ, ಸೆಲ್ಕೋ ಸಂಸ್ಥೆ ಹಾಗೂ ಗುರುವಂದನಾ ಪಾಟರಿ ಪ್ರಾಡಕ್ಟ್ಸ್ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಆಲೂರಿನ ರಘುರಾಮ್ ಕುಲಾಲ್ ಚಿತ್ರಪಾಡಿಯ ಪಿಎಂ ಶ್ರೀ ಶಾಲೆಯಲ್ಲಿ ಮಣ್ಣಿನಿಂದ ಮಡಿಕೆ ಮಾಡುವ ಪ್ರಾತ್ಯಕ್ಷಿಕೆಯನ್ನು ನೆರವೇರಿಸಿದ್ದಾರೆ. ನಶಿಸಿ ಹೋಗುವಂಥ ಕಾಲದಲ್ಲಿ ಎಲ್ಲ ಶಾಲೆಗಳಲ್ಲಿ, ತುಂಬ ಶಾಲೆಗಳಲ್ಲಿ ವಿಕೋ ಫ್ರೆಂಡ್ಲಿ ಅಂತ ಒಂದು ಸ್ಕೀಮನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಮಕ್ಕಳಿಗೆ ಒಂದು ಇದರ ಬಗ್ಗೆ ಅನುಭವವನ್ನು ಸಿಗುತ್ತೆ. ಸ್ಟಾರ್ಟ್ ಮಾಡುವಾಗ ಮಕ್ಕಳಿಗೆ ಒಂಥರ ಮುಜುಗರ ಆಗುತ್ತೆ. ಮಾಡಿದ ಮೇಲೆ ಮಕ್ಕಳು ಎರಡು ಸಲ ಬಂದು ನಮ್ಮ ಹತ್ರ ಇದರ ಬಗ್ಗೆ ತಿಳ್ಕೊಳ್ತಾರೆ, ಮಾಡಿಕೊಂಡು ಹೋಗ್ತಾರೆ. ಒಂದು ಉದ್ದೇಶ ಏನಂತ ಹೇಳಿದರೆ, ಎಲ್ಲ ಶಾಲೆಗಳಲ್ಲಿ ಇಂತಹ ಮಾಹಿತಿಯನ್ನಾದರೂ ಮಕ್ಕಳಿಗೆ ಮುಟ್ಟಿಸಿದರೆ ಈ ಕುಂಬಾರಿಕೆ ಹೇಗೆ ಮತ್ತು ಮುಂದೆ ಹೇಗೆ ಒಳ್ಳೆಯ ಒಂದು ಆಹಾರ ತಯಾರು ಮಾಡುವಂಥ ಪ್ರಾಡಕ್ಟು ಮೂಲೆ ಗುಂಪು ಆಗದೇ ಇರಲಿ ಅನ್ನುವಂಥ ಮಕ್ಕಳಲ್ಲಿಯೂ ಕೂಡ ಅರಿವು ಮೂಡಿಸಿದಾಗ ಇದು ಮುಂದೊಂದು ದಿನ ಹೆಚ್ಚಿನ ಗಮನ ಈ ಕಡೆ ಬರಲಿಕ್ಕೆ ಸಾಧ್ಯ ಇದೆ. ಕುಂದಾಪುರ ತಾಲೂಕಿನ ಆಲೂರಿನಲ್ಲಿ ರಘುರಾಮ್ ಕುಲಾಲ್ ಅವರು ಪರಂಪರಾಗತವಾಗಿ ಬಂದಿರುವ ವೃತ್ತಿಯನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ತಂದೆಯ ಸಾವಿನ ನಂತರದಲ್ಲಿ ವೃತ್ತಿ ಮುಂದುವರಿಸಿದ್ದು ತಮ್ಮ ಮಗನಿಗೂ ಕುಲಕಸುಬು ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ತಮ್ಮ ಕುಲಕಸುಬಿನ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡ್ತಿದ್ದಾರೆ. ಇದು ನಮ್ಮ ಮಕ್ಕಳಿಗೆ ತುಂಬ ಸಹಕಾರಿ ಆಗ್ಬೋದು. ಹಾಗೆ ನಾವು ಕೂಡ ಇದರ ಬಗ್ಗೆ ನಮಗೆ ಹೆಚ್ಚು ಪಾತ್ರೆಗಳನ್ನೆಲ್ಲ ಮಾಡಿ ಗೊತ್ತಿಲ್ಲ. ಎಲ್ಲ ಶಿಕ್ಷಕರು ಕೂಡ ಅದನ್ನೆಲ್ಲ ಮಾಡಿ ಅನುಭವಿಸ್ತಾ ಇದ್ದೇವೆ. ತುಂಬ ಖುಷಿ ಆಗ್ತಾ ಇದೆ. ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ PM ಶ್ರೀ ಕಡೆಯಿಂದ ನಡೀತಾ ಇದೆ. ಅದೇ ಥರ ಮಕ್ಕಳಿಗೆ ವೃತ್ತಿ ಶಿಕ್ಷಣದ ಬಗ್ಗೆ ಕೂಡ ಕೆರಿಯರ್ ಗೈಡೆನ್ಸ್ ಇನ್ನು ಕಾರ್ಯಕ್ರಮ ಮುಂದಿನ ವಾರದಲ್ಲಿ ನಡೀಲಿಕ್ಕಿದೆ. ಇದೆಲ್ಲ ಮಕ್ಕಳ ಭವಿಷ್ಯಕ್ಕೆ ಹಾಗೂ ನಮಗೂ ಕೂಡ ಒಂದು ಉತ್ತಮ ಅನುಭವ ಎಂದು ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ಚಿತ್ರಪಾಡಿ ಶಾಲೆಯ ಆವರಣದಲ್ಲಿ ಇಂದು ಮಣ್ಣಿನ ಘಮಲು ಪಸರಿಸಿತ್ತು. ನುರಿತ ಕುಂಬಾರ ಕಲೆಗಾರರಿಂದ ಮಕ್ಕಳಿಗೆ ಮಣ್ಣಿನ ಮಡಕೆ, ಹಣತೆ ಮತ್ತು ಸಣ್ಣ ಸಣ್ಣ ಪಾತ್ರೆಗಳನ್ನು ಹೇಗೆ ತಯಾರಿಸಬೇಕು ಅನ್ನೋದರ ಪ್ರಾತ್ಯಕ್ಷಿಕೆ ನೀಡಲಾಯಿತು. ಚಕ್ರದ ಮೇಲೆ ಮಣ್ಣು ಇಟ್ಟು ಕೈಗಳ ಮೃದುವಾದ ಸ್ಪರ್ಶದಿಂದ ಸುಂದರ ಆಕಾರ ಪಡೀತಾ ಇರೋದನ್ನು ನೋಡಿ ಮಕ್ಕಳು ಬೆರಗಾದರು. ಮಣ್ಣು ನಮ್ಮ ಬದುಕಿಗೆ ಮೂಲಭೂತವಾಗಿದ್ದು ಅದು ಆಹಾರವನ್ನು ನೀಡುತ್ತದೆ ಮತ್ತು ನಮ್ಮ ಬದುಕನ್ನು ಬೆಳೆಸುತ್ತದೆ. ಮಣ್ಣಿನ ಪಾತ್ರೆಗಳನ್ನು ನಮ್ಮ ಶಾಲೆಯಲ್ಲಿ ಇಂದು ಅದರ ಬಗ್ಗೆ ಮಾರ್ಗದರ್ಶನ ನೀಡಿದರು ಮತ್ತು ಮಣ್ಣಿನ ಪಾತ್ರೆಯ ಬಗ್ಗೆ ನಾವು ತಿಳಿದುಕೊಳ್ಳುವುದರಿಂದ ಪ್ರಕೃತಿಯ ಬಗ್ಗೆ ಒಲವನ್ನು ತೋರಬಹುದು. ನಾವು ಮಣ್ಣಿನ ಮಡಕೆಗಳನ್ನು ಮೊಬೈಲ್, TV ಮತ್ತು ಮಾರುಕಟ್ಟೆಯಲ್ಲಿ ನೋಡ್ತಾ ಇದ್ವಿ. ಆದರೂ ಇವತ್ತು ನಮ್ಮ ಕೈಯಾರೆ ನಾವು ಮಾಡಿದ್ರಿಂದ ನನಗೆ ಸಂತೋಷ ಆಯಿತು ಮತ್ತು ಇದನ್ನು ಹೇಗೆ ಮಾಡೋದು ಅಂತ ನನಗೆ ತಿಳಿಯಿತು. ಕೇವಲ ನೋಡೋದಷ್ಟೇ ಅಲ್ಲ,
ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸ್ವತಃ ಮಣ್ಣನ್ನು ಮುಟ್ಟಿ ಆಕಾರ ನೀಡಲು ಪ್ರಯತ್ನಿಸಿದರು. ಮಣ್ಣಿನೊಂದಿಗೆ ಮಗುವಾಗಿ ಬೆರೆತ ವಿದ್ಯಾರ್ಥಿಗಳಿಗೆ ಇದು ಕೇವಲ ಪಾಠವಾಗಿರದೆ ಒಂದು ಅದ್ಭುತ ಅನುಭವವಾಗಿತ್ತು. ಈ ಮೂಲಕ ಅಳಿವಿನಂಚಿನಲ್ಲಿರುವ ಕುಂಬಾರ ಕಲೆಯ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಲಾಯಿತು. ಮಕ್ಕಳಿಗೆ ಇಕೋ ಫ್ರೆಂಡ್ಲಿ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಮಡಕೆ ಮಾಡುವ ಪ್ರಾತ್ಯಕ್ಷಿಕೆಯನ್ನ ಆಯೋಜಿಸಲಾಗಿತ್ತು. ಮಕ್ಕಳ ಜೊತೆ ಶಾಲೆಯ ಶಿಕ್ಷಕಿಯರು ಕೂಡ ಮಡಿಕೆ ಮಾಡುವ ಮೂಲಕ ಸಂಭ್ರಮ ಪಟ್ಟಿದ್ದಾರೆ. ಕೇವಲ ಮಕ್ಕಳು ಇದನ್ನು ಚಿತ್ರದಲ್ಲಿ ನೋಡಿರ್ತಾರೆ ಹಾಗೂ ಟಿ ವಿಯಲ್ಲಿ ನೋಡಿರ್ತಾರೆ, ಆದರೆ ನಿಜವಾದ ಅನುಭವವನ್ನು ಪಡೆದುಕೊಂಡಿರುವುದಿಲ್ಲ. ಮಣ್ಣನ್ನು ಮುಟ್ಟುವುದು, ಅದರಿಂದ ಪಾತ್ರೆಗಳನ್ನು ತಯಾರಿಸುವುದು, ವಿವಿಧ ಪರಿಕರಗಳನ್ನು ತಯಾರಿಸುವುದು ಮಕ್ಕಳಿಗೆ ತುಂಬ ಖುಷಿ ಕೊಟ್ಟಿದೆ. ಹಾಗೂ ನಮ್ಮ ಈ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರಪಾಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಅದ್ಭುತವಾದ ಅನುಭವವನ್ನು ಕೊಟ್ಟಿದ್ದು ಮಕ್ಕಳೆಲ್ಲರೂ ತುಂಬ ಖುಷಿಯಿಂದ ಪಾಲ್ಗೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಅವರವರದ್ದೇ ಆದಂತಹ ಒಂದು ಮಣ್ಣಿನಿಂದ ಪರಿಕರಗಳನ್ನು ತಯಾರು ಮಾಡ್ತಿದ್ದಾರೆ. ಇದು ನಮ್ಮ ಶಾಲೆಯ ಒಂದು ಹೆಮ್ಮೆಯ ಒಂದು ಕಾರ್ಯಕ್ರಮವಾಗಿದ್ದು, ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಶಿಕ್ಷಕ ವೃಂದ, SDMC ವೃಂದ ಹಾಗೂ ನಮ್ಮ ಊರವರ ಸಹಕಾರದೊಂದಿಗೆ ಉತ್ತಮವಾಗಿ ಮೂಡಿ ಬಂದಿದ್ದು ತುಂಬ ಖುಷಿಯಾಗ್ತಾ ಇದೆ ಅನ್ನೋದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಶತಮಾನೋತ್ಸವದ ಸಂಭ್ರಮದಲ್ಲಿರುವ ಚಿತ್ರಪಾಡಿಯ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತದೆ. ಈಗಾಗಲೇ ಮಕ್ಕಳ ಸಂತೆಯನ್ನು ಯಶಸ್ವಿಯಾಗಿ ಮುಗಿಸಿದ್ದು, ಇದೀಗ ಮಣ್ಣಿನ ಮಡಿಕೆಯ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ನೀಡಲಾಗಿದೆ. ಈಗ ಬದುಕುವ ಕಲೆಯನ್ನು ಪ್ರಾತ್ಯಕ್ಷಿಕೆಯ ಮೂಲಕವಾಗಿ ತಿಳಿಸಬೇಕೆನ್ನುವಂಥ ಉದ್ದೇಶದ ಮೇಲೆ ಹಲವಾರು ವಿದ್ಯಾಸಂಸ್ಥೆಗಳಿಗೆ ಸಾಗಿ ಹೋಗಿ ಮಣ್ಣಿನ ಪಾತ್ರೆಗಳನ್ನು ಮಾಡುವುದನ್ನು ಕಲಿಸುತ್ತಿರುವಂತಹ ಸನ್ಮಾನ್ಯ ರಘುರಾಮ್ ಕುಲಾಲ್ರವರನ್ನು ನಾವು ವಿನಂತಿಸಿಕೊಂಡಾಗ ಇಂದು ನಮ್ಮ ಶಾಲೆಗೆ ಬಂದಿದ್ದಾರೆ. ಆ ಮಡಿಕೆ ಮಾಡುವುದನ್ನು ಮಕ್ಕಳಿಗೆ ತೋರಿಸಿಕೊಟ್ಟಿದ್ದಾರೆ. ಜೊತೆಯಲ್ಲಿ ಮಕ್ಕಳಿಂದಲೇ ಆ ಮಡಿಕೆಯನ್ನು ತಯಾರಿಸಿದ್ದಾರೆ. ಮಕ್ಕಳು ಬಹಳ ಖುಷಿ ಪಟ್ಟಿದ್ದಾರೆ. ಈ ರೀತಿಯಾಗಿಯೂ ತಮ್ಮ ಬದುಕನ್ನು ಕಟ್ಟಿಕೊಳ್ಳಬಹುದು ಎಂಬುದನ್ನು ಮಕ್ಕಳು ಅರಿತುಕೊಂಡಿದ್ದಾರೆ. ಜೊತೆಯಲ್ಲಿ ಇಂದು ಆಗಮಿಸಿದ ರಘುರಾಮ್ ಕುಲಾಲ್ರವರು ವೃತ್ತಿ ಬದುಕಿನಲ್ಲಿ ಮಣ್ಣಿನ ಪಾತ್ರೆಗಳನ್ನು ಮಾಡುವುದಿದ್ರೂ ಕೂಡ 7-8 ಮಂದಿಗೆ ಉದ್ಯೋಗವನ್ನು ಕೂಡ ನೀಡಿದ್ದಾರೆ. ಇದನ್ನು ನಮ್ಮ ಮಕ್ಕಳಿಗೆ ತಿಳಿಸಿದ್ದೇವೆ. ಮುಂಬರುವ ದಿನಗಳಲ್ಲಿ ನಾವು ಬದುಕುವುದನ್ನು ಯಾವ ರೀತಿಯಲ್ಲಿ ಬದುಕುವ ಕಲೆಯನ್ನು ಕಲಿಸಿಕೊಳ್ಬೋದು ಎನ್ನುವುದನ್ನು ನಮ್ಮ ವಿದ್ಯಾರ್ಥಿಗಳು ಇಂದು ಬಹಳ ಖುಷಿಯಿಂದ ಅರಿತುಕೊಂಡಿದ್ದಾರೆ. ಇಂಥ ವಿಭಿನ್ನ ಪ್ರಯತ್ನಗಳು ಮಕ್ಕಳ ಕ್ರಿಯಾಶೀಲತೆಯನ್ನು ಹೆಚ್ಚಿಸ್ತಾ ಇವೆ. ಶಾಲೆಯ ಈ ಮಾದರಿ ಕಾರ್ಯಕ್ರಮಕ್ಕೆ ಪೋಷಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಶೆಟ್ಟಿ ನಾರ್ಕಳ್ಳಿ ಜೊತೆ ಅನಿಲ್ ಗುಣ್ಮಿ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.